ಇಲ್ಲಿ ಎಷ್ಟು ಜನ ಇದ್ದೀರಿ ದಯಮಾಡಿ ಅವರ ಒಂದು ಆತ್ಮ ಚರಿತ್ರೆ ಬುಕ್ಕು ಧಾರಾವಾಹಿ ಕನ್ನಡದಲ್ಲೂ ಬರ್ತಾ ಇದೆ. ಅವನ ಜೀವನ ಚರಿತ್ರೆ ಸಂಬಂಧಪಟ್ಟಂತೆ ಮಹಾನಾಯಕ. ಎಷ್ಟೋ ಜನ ಬದಲಾವಣೆಗಳಾಗಿದ್ದಾರೆ. ಏನೋ ಜಾತಿ ವ್ಯವಸ್ಥೆ ಗುಂಗಲಿರೋರು ಅಥವಾ ಸಾಮಾಜಿಕ ಕಳಕಳಿ ಇರೋರು, ಸ್ವಾರ್ಥ ಮನೋಭಾವ ಇರೋರು ಎಷ್ಟೋ ಬದಲಾವಣೆಗಳಾಗಿದೆ. ಹಾಗಾಗಿ ಒಬ್ಬ ಮಹಾನ್ ನಾಯಕ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಂದರೆ ಅವರುಗಳ ಆಚರಣೆ ಈಗ ನಾವು ಮಾಡಿ ಪ್ರತಿಯೊಂದು ಅವರ ಜೀವನ ಚರಿತ್ರೆಯನ್ನು ಗಂಟೆಗಟ್ಟಲೆ ಹೇಳಲಿಕ್ಕಾಗೋದಿಲ್ಲ. ಆದರೆ ಅವ್ರು ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮಲ್ಲೇ ಪ್ರಶ್ನೆ ಮಾಡ್ತಾರೆ. ಅವರ ಸಾಧನೆ ಏನು, ಅವರ ಕೊಡುಗೆ ಏನು, ಏನೋ ಇದೆ ಅಂತ ಹೇಳಿ ಸುಮ್ಮನೆ ಏನು ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರು ನಮ್ಮಲ್ಲಿ ಏನೋ ಎಲ್ಲ ಸಾಧನೆ ಮಾಡಿದ್ರೆ ಎಲ್ಲ ಹೇಳ್ತೀವಿ. ಬಟ್ ಅದು ಹೊಳಪಿದಾಗ ಅವರ ಜೀವನ ಚರಿತ್ರೆ ಓದಿದಾಗ ಅವರ ಕಷ್ಟ ಕಾರ್ಪಣ್ಯಗಳು, ಈಗ ಒಂದು ಆಡಳಿತ ಸ್ನೇಹಿತರು ಎಲ್ಲ ಅವರು ಹುಟ್ಟಿದ್ದು, ಅವರ ತಂದೆ ತಾಯಿ ಅವ್ರು ಎಷ್ಟು ಕಷ್ಟಪಟ್ಟರು ಎಲ್ಲ ಒಂದು 3 ನಿಮಿಷದಲ್ಲಿ ಆಡಲು ಕಟ್ಟಿಕೊಟ್ರು ನಮಗೆ. ಹಾಗೆ ಪ್ರತಿಯೊಬ್ಬ ಮಹಾನ್ ನಾಯಕರು ಕೂಡ ಸುಮ್ಮನೆ ಆಗಿರೋದಿಲ್ಲ. ಅದ್ರ ಹಿಂದೆ ತುಂಬ ಹೋರಾಟ ಇರುತ್ತೆ, ತುಂಬ ನೋವಿರುತ್ತೆ, ತುಂಬ ಕಷ್ಟ ಇರುತ್ತೆ. ಆದರೂ ಅವರು ಮಹಾನ್ ನಾಯಕ ಆಗ್ತಾರೆ. ಕಾರಣ ಏನಂದರೆ ಛಲ. ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಇದ್ದಲ್ಲಿ ಮನಸ್ಸಿದ್ದರೆ ಮಾರ್ಗ ಅಂತ ನಾವೇನು ಕರಿತೀವಿ ಆ ರೀತಿ ಆಗುತ್ತೆ. ಅವ್ರು ಬದುಕಿದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ್ದು, ಅತ್ಯಂತ ಕಡು ಬಡತನ, ಅತ್ಯಂತ ಅವತ್ತಿನ ಕಾಲದಲ್ಲಿ ಅಸ್ಪೃಶ್ಯತಾ ಸಮಾಜ ಅಂತ ಕರ್ಸ್ಕೊಂಡ ಜಾತಿ ಹುಟ್ಟು, ಯಾವುದೇ ಒಂದು ಸಂವಿಧಾನ, ಮೂಲಭೂತ ಹಕ್ಕುಗಳು, ಯಾವುದೇ ರಕ್ಷಣೆ, ಪ್ರಭುತ್ವ ಇಲ್ಲದ ಸಮಯದಲ್ಲಿ ಆ ಸಾಧನೆ ಮಾಡಿದ್ದಾರೆ. ನಮಗೆಲ್ಲ ಕೊಟ್ಟಿದ್ದಾರೆ ದೇವರು. ಯಾರ ಮೂಲಕ? ಅಂಬೇಡ್ಕರ್ ಅವರ ಸಂವಿಧಾನ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮಕ್ಕಳು, ನಮ್ಮ ಸ್ನೇಹಿತರು ಅಥವಾ ದೊಡ್ಡವರಿರ್ಬೋದು, ಒಳ್ಳೆಯ ಮಾರ್ಗದಲ್ಲಿ ಆದರ್ಶಯುತ ಕುಟುಂಬದಲ್ಲಿ ಎಲ್ಲರಿಗೂ ನಾವು ಆದರ್ಶಯುತವಾಗಿ ಒಬ್ಬ ಸಮಾಜ ವ್ಯಕ್ತಿಯಾಗಿ ನಮ್ಮ ಮಕ್ಕಳನ್ನ ಭವಿಷ್ಯನೂ ಕೂಡ ಆ ರೀತಿ ಬೆಳೆಸ್ತೀವಿ. ಆಗ ಮಾತ್ರ ನಾವು ಈ ರೀತಿ ಸಮಾಜದಲ್ಲಿ ಈ ಮಹಾನರ ಜಯಂತಿ ಆಚರಣೆ ಮಾಡ್ತಿರೋದ್ರಲ್ಲಿ ಒಂದು ಅರ್ಥ ಬರುತ್ತೆ. ದಯಮಾಡಿ ಇರುವಂತಹ ಮಕ್ಕಳಿರ್ಬೋದು ಅಥವಾ ನಿಮ್ಮ ಈ ಯಂಗ್ ಜನರೇಷನ್ ಏನಿದ್ದಾರೆ ಅವರುಗಳಿಗೆ ಪ್ರತಿಯೊಬ್ಬ ಮಹಾನ್ ನಾಯಕ, ಅದರಲ್ಲೂ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆನ ಸಾಧ್ಯವಾದಷ್ಟು ತಿಳಿಯೋ ರೀತಿ ಮಾಡಿ ಅವ್ರಿಗೂ ಕೂಡ ಒಂದು ಛಲ ಬರಬೇಕು. ಏನು ಛಲ? ಒಳ್ಳೆ ಮಾರ್ಗದಲ್ಲಿ ನಡೆದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅವರವ್ರ ಕ್ಷೇತ್ರ. ಈಗ ಅಂಬೇಡ್ಕರ್ ಆಯ್ಕೆ ಮಾಡಿದ್ದು ಅವರ ಒಂದು ಸಾಮಾಜಿಕ ಒಂದು ಹಿನ್ನೆಲೆಯಲ್ಲಿ ಅವ್ರಿಗಿದ್ದಂತಹ ಒಂದು ಫೆಸಿಲಿಟೀಸಲ್ಲಿ ಅವರೊಂದು ಜ್ಞಾನನೇ ಸಂಪಾದನೆ ಮಾಡಿಕೊಂಡು ವಿದೇಶಗಳಲ್ಲೆಲ್ಲ ಹೋರಾಡಿ ತನ್ನ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಕೊನೆಗೆ ಬರೀ ಅವರ ಸಮಾಜ ಅಲ್ಲ, ಇಡೀ ಭಾರತದ ಎಲ್ಲ ಸಮಾಜನೂ ಇವತ್ತು ಅದರಿಂದ ಉಪಯೋಗ ಒಂದಲ್ಲ ಒಂದು ರೀತಿಯಲ್ಲಿ ಪಡಿತಾ ಇದ್ದಾರೆ ಪ್ರತಿದಿನ. ಈಗ ಆಯಿತು, ಅಂಬೇಡ್ಕರ್ ಎಲ್ಲ ಹೋರಾಟ ಮಾಡಿದ್ರು, ಅವರು ಏನೋ ಇಹಲೋಕ ತ್ಯಜಿಸಿ ಇವತ್ತೆಲ್ಲ ನಮಗೆ ಈ ಥರ ಸಂವಿಧಾನ ಎಲ್ಲ ಮಾಡೋದಿದೆ. ನಾವೇನು ಮಾಡಬೇಕು? ಒಬ್ಬ ವ್ಯಕ್ತಿ, ನಮ್ಮ ಭಾರತದ ವಯೋಮಿತಿ, ಸರಾಸರಿ ವಯೋಮಿತಿ ಎಷ್ಟಿದೆ ಅಂದರೆ 67ರಿಂದ 68 ವರ್ಷ ಇದೆ. ಆಯಿತು, ಒಂದು 70 ವರ್ಷ ತಗೊಂಡು 18 ವರ್ಷಕ್ಕೆ ಮತದಾನದ ಹಕ್ಕು ಬರುತ್ತೆ. ಒಂದು 50 ವರ್ಷ ಮತ ಹಾಕುವಷ್ಟು ಸರಾಸರಿ ಇದೆ ಪ್ರತಿಯೊಬ್ಬರು. 50 ಅಂದರೆ ಎಷ್ಟು ಬಾರಿ ಅವರು ಮತ ಹಾಕ್ತಾರೆ? 10 ಬಾರಿ ಮತ ಹಾಕ್ತಾರೆ. ಅಂದರೆ ಪ್ರಜಾಪ್ರಭುತ್ವ ಏನರ್ಥ? ಪ್ರತಿ ಪ್ರಜೆಗಳು ಪ್ರಭು ಅಂತ, ಅವರೇ ರಾಜರು ಅಂತ. ತನ್ನನ್ನು ಆಳ್ವಿಕೆ ಮಾಡುವಂಥ ರಾಜನ ತನ್ನ ಮತ ಚಲಾವಣೆ ಮೂಲಕ ಆಯ್ಕೆ ಮಾಡುತ್ತೆ. ಆ ರೀತಿ ಅವಕಾಶ ನಮಗೆ ಕೊಟ್ಟಿದ್ದಾರೆ. ನಾವು ಉತ್ತಮವಾದಂತಹ ವ್ಯಕ್ತಿಗಳನ್ನ, ಉತ್ತಮವಾದಂತಹ ರೀತಿಯಲ್ಲಿ, ಉತ್ತಮವಾದಂತಹ ವ್ಯಕ್ತಿಗಳನ್ನ ಉತ್ತಮವಾದ ರೀತಿಯಲ್ಲಿ, ತುಂಬ ಅರ್ಥಪೂರ್ಣವಾಗಿದೆ, ನಿಮಗೆಲ್ಲ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ಯಾವುದೇ ಆಮಿಷಕ್ಕೆ ಅಥವಾ ಒಂದು ಒತ್ತಡಕ್ಕೆ ಒಳಗಾಗದೆ ನಮ್ಮ ರಾಜರನ್ನ ನಾವು ಆಳ್ಕೆ ಮಾಡಿಕೊಂಡ್ರೆ ಆಗ ನೋಡಿ ಅವರು ಏನು ಸಂವಿಧಾನ ಬರೆದಿದ್ದಾರೆ ಅದು ಜಾರಿಗೆ ಬರುತ್ತೆ. ಇನ್ಸ್ಟಾಗ್ರಾಮು ಇವೆಲ್ಲನೂ ಹಂಚ್ಕೊಳ್ತಾರೆ. ಅದೆಲ್ಲ ನಾವು ಅದೇ ಮಕ್ಕಳಿಗೆ ನಾವು ಏನು ದಾರಿ ದೀಪ ಆಗ್ತಾ ಇದೀವಿ ಅಂತಂದರೆ ರೀಲ್ಸ್ ಮಾಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ಶ್ಲೋಕಗಳನ್ನು ಹೇಳ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ಫಿಲಮ್ ಹಾಡುಗಳನ್ನು ಹೇಳ್ತಕ್ಕಂಥದ್ದು, ಅದಕ್ಕೆ ಆಕ್ಟ್ ಮಾಡ್ತಕ್ಕಂಥದ್ದು, ಈ ಥರದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ತೀವಿ. ಅಂತಂದರೆ ಬಾಲ್ಯದಲ್ಲಿ ನಾವು ಯಾವ ರೀತಿಯ ಒಂದು ಅವ್ರಿಗೆ ಜ್ಞಾನ ಕೊಡ್ತೀವೋ, ಯಾವ ರೀತಿ ಒಂದು ಅನುಭವ ಕೊಡ್ತೀವೋ, ಯಾವ ರೀತಿ ತಿಳುವಳಿಕೆ ಕೊಡ್ತೀವೋ, ಅದು ಸಾಯೋ ತನಕ ದೇಹದಲ್ಲಿ ಕಳೆಯುತ್ತಾ ಇದೆ.
ನನ್ನ ಅನಿಸಿಕೆ ಏನಪ್ಪ ಅಂತಂದರೆ, ಮಕ್ಕಳಿಗೆ ನಿಜವಾಗ್ಲೂ ನಾವು ಆ ವಯಸ್ಸಲ್ಲಿ ತಿಳಿಯಬೇಕಾಗಿರ್ತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಆದರ್ಶವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ಆದರ್ಶಗಳನ್ನು ನಾವು ಹೇಳ್ಕೊಳ್ಬೇಕಾಗುತ್ತೆ. ಅದರ ಬದಲಿಗೆ ನಾವು ಅದನ್ನು ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಬರ್ತಾ ಇರ್ತಕ್ಕಂಥದ್ದನ್ನ ಮಾಡ್ತೀವಿ. ಇದಕ್ಕೂ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತಂದರೆ ನಾವು ಮಕ್ಕಳಿಗೆ ಕೇಳ್ತೀವಿ, ನೀನು ಏನಾಗಬೇಕಪ್ಪ ಅಂದರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಆಸೆ ಪಡ್ತೀವಿ. ಅದೇ ನಾವು ಯಾರಾದರೂ ನೀನು ಅಂಬೇಡ್ಕರ್ ಅಂತ ಆಗೋ ಅಂತ ನಾವು ಯಾರಾದರೂ ಹೇಳ್ತೀವ? ಯಾಕೆ ಹೇಳಬಾರ್ದು? ಅಂಬೇಡ್ಕರ್ 32 ಡಿಗ್ರಿಗಳನ್ನು ಪಡ್ತಿದ್ದಾರೆ. ಅಂಬೇಡ್ಕರಲ್ಲಿ ಡಾಕ್ಟರೇಟ್ ಇದೆ, ಇಂಜಿನಿಯರ್ ಇದೆ, ತತ್ವಶಾಸ್ತ್ರ ಇದೆ, ಸಮಾಜಶಾಸ್ತ್ರ ಇದೆ, ಮನಃಶಾಸ್ತ್ರ ಇದೆ, ಇತಿಹಾಸಕಾರರು, ಪತ್ರಕರ್ತರು, ಅವರಲ್ಲಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿತ್ವ ಸಂದರ್ಭದಲ್ಲಿ ಅಂಬೇಡ್ಕರ್ ನಾನು ನೆನೆಸ್ಕೊಳ್ಳೋದಾದರೆ ಒಂದು 2 ವಿಚಾರ ಇರುತ್ತೆ. ನಾವು ಎಷ್ಟೇ ಉತ್ತಮವಾಗಿರ್ತಕ್ಕಂಥ ಸಂವಿಧಾನನ ರಚನೆ ಮಾಡಿಕೊಟ್ರೂ ಕೂಡ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಜಾಗದಲ್ಲಿರ್ತಕ್ಕಂಥವರು ಸರಿಯಾದ ವ್ಯಕ್ತಿಗಳಾಗಿಲ್ಲ ಅಥವಾ ಅನುಷ್ಠಾನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಸಂದರ್ಭ ಇದ್ದರೆ ನನ್ನ ಸಂವಿಧಾನ ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕೆ ಈಗ ಆ ಸಂವಿಧಾನವನ್ನು ಜಾರಿಗೆ ಮಾಡ್ತಕ್ಕಂಥ ಸ್ಥಳದಲ್ಲಿ ಹೋಗ್ತಕ್ಕಂಥ ನಾವು ಆಯ್ಕೆ ಮಾಡೋಕ್ಕೆ ಹೊರಟಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ನಾವೆಲ್ಲರೂ ಸೇರಿ, ನಾವೆಲ್ಲರೂ ಅಂತಂದರೆ 18 ವರ್ಷ ಮೇಲ್ಪಟ್ಟ ಎಲ್ಲ ಮತದಾರರು ಸೇರಿ ಉತ್ತಮವಾಗಿರ್ತಕ್ಕಂಥ ನಾಯಕನನ್ನು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದು ಬರೀ ನಮಗೆ ಮಾತ್ರ ಸೀಮಿತ ಆಗಬಾರ್ದು. ನಮ್ಮ ಕುಟುಂಬ, ನಮ್ಮ ಗ್ರಾಮ, ಹಾಗೆ ತಾಲೂಕು ಎಲ್ಲ ಕೂಡ ಎಲ್ಲ ಮನಸ್ಸು ಮಾಡಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು.